ಹಾಗಾದ್ರೆ ಈ ದೂರುದಾರ ಚಿನ್ನಯ್ಯ ಎಸ್ಐಟಿಯ ಮುಂದೆ ಲಾಕ್ ಆಗಿದ್ದಾದರೂ ಹೇಗೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ಕುರಿತಾದಂತಹ ಎಕ್ಸ್ಕ್ಲೂಸಿವ್ ಸುದ್ದಿ. ಆತನ ಮುಖವಾಡ ಕಳಚಿದ ಹೇಗೆ? ನಿನ್ನೆ ಬೆಳಿಗ್ಗೆ 11 ಗಂಟೆಯ ವೇಳೆಗೆ ಚಿನ್ನಯ್ಯ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಅಂತ ಹಾಜರಾಗಿದ್ದ. ಬೆಳಿಗ್ಗೆ 11 ಗಂಟೆಯಿಂದ ಎಸ್ಐಟಿ ಚಿನ್ನಯ್ಯನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿತು. ತನಿಖಾಧಿಕಾರಿ ಜಿತೇಂದ್ರ ದಯಾಮ ವಿಚಾರಣೆಯನ್ನ ಮಾಡಿದ್ರು. ಮಧ್ಯಾಹ್ನದ ಹೊತ್ತಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಎಸ್ಐಟಿ ಕಚೇರಿಗೆ ಬರ್ತಾರೆ. ಮಧ್ಯಾಹ್ನದಿಂದ ಮಧ್ಯರಾತ್ರಿಯವರೆಗೂ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿಯೇ ಚಿನ್ನಯ್ಯನ ವಿಚಾರಣೆ ಆಗತ್ತೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಲಾಕ್ ಆಗ್ತಾನೆ ಚಿನ್ನಯ್ಯ. ಸ್ಫೋಟಕ ಸತ್ಯಗಳನ್ನ ಬಾಯ್ಬಿಡ್ತಾನೆ. ತಿಮರೋಡಿ ಗ್ಯಾಂಗ್ ಷಡ್ಯಂತ್ರದ ಬಗ್ಗೆ ಎಸ್ಐಟಿ ಮುಖ್ಯಸ್ಥರ ಮುಂದೆ ಎಲ್ಲವನ್ನು ಬಾಯ್ಬಿಡ್ತಾನೆ, ಎಲ್ಲವನ್ನು ಬಟಾಬಯಲು ಮಾಡ್ತಾನೆ. ತಿಮರೋಡಿ ಗ್ಯಾಂಗ್ ಹೇಳಿದಂತೆ ನಾನು ಕೇಳಿದ್ದೇನೆ ಅಷ್ಟೇ, ಈ ಕೇಸ್ನ ಪಾತ್ರಧಾರಿ ನಾನು ಅಂತ ಚಿನ್ನಯ್ಯ ವಿಡಿಯೋ ಹೇಳಿಕೆಯನ್ನ ಕೊಡ್ತಾನೆ. ಆತನ ವಿಡಿಯೋ ಹೇಳಿಕೆ ದಾಖಲಿಸಿಕೊಂಡು ಎಸ್ಐಟಿ ಅರೆಸ್ಟ್ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದು ಬೆಳಗ್ಗಿನ ಜಾವ 5:30 ಸುಮಾರಿಗೆ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸ್ತಾರೆ. ಕಳೆದ 35 ದಿನಗಳಿಂದಲೂ ಕೂಡ ಸಾಕ್ಷಿದಾರನಾಗಿ ಎಸ್ಐಟಿ ಕಚೇರಿಗೆ ಬರ್ತಾ ಇದ್ದಂತಹ ದೂರುದಾರ ಚಿನ್ನಯ್ಯ, ಆತನಿಗೆ ಭದ್ರತೆ ಇತ್ತು. ಭದ್ರತೆಯಲ್ಲಿಯೇ ಬರ್ತಾ ಇದ್ದ, ಭದ್ರತೆಯಲ್ಲಿಯೇ ವಾಪಸ್ ಆಗ್ತಾ ಇದ್ದ. ಆದರೆ ನಿನ್ನೆ ಆತನನ್ನ ಆರೋಪಿಯನ್ನಾಗಿ ವಿಚಾರಣೆ ಮಾಡಿದಂತಹ ಎಸ್ಐಟಿ ಅಧಿಕಾರಿಗಳು ಯಾವುದೇ ಭದ್ರತೆ ಇರಲಿಲ್ಲ. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯರಾತ್ರಿಯವರೆಗೂ ಕೂಡ ನಿರಂತರವಾಗಿ ವಿಚಾರಣೆ ಮಾಡಿ ವಿಡಿಯೋ ಹೇಳಿಕೆಯನ್ನ ದಾಖಲಿಸಿಕೊಳ್ತಾರೆ. ಆಗ ಸತ್ಯ ಎಲ್ಲವೂ ಕೂಡ ಹೊರಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.